ಕೇಳಿರಿ ಕೇಳಿರಿ, ಇದು ಹಿಡಿದ್ರಿ ಜಾಡ ಕ್ಯಾಟರಿಂಗ್ ಸರ್ವಿಸ್ ರವರ ಪ್ರಚಾರ. ಮದುವೆ ಆಗದ ನವಯುವಕರೇ, ಮದುವೆ ಆಗಿ ಹೆಂಡತಿಯನ್ನು ಬಾಣಂತನಕ್ಕೆ ಕಳಿಸಿರುವ ವಿವಾಹಿತರ, ಮದುವೆ ಆಗಿ ಹೆಂಡತಿ ಕೈಕೊಟ್ಟಿರುವ ವಿರಹಿಗಳೇ, ನಿಮಗೆಲ್ಲ ಒಂದು ಶುಭ ಸುದ್ದಿ, ಸಿಹಿ ಸುದ್ದಿ. ನನಗಂತೂ ಹೆಂಡತಿಯರಿದ್ದಾರೆ. ಇದೆಲ್ಲ ನೀವು ಕೇಳಿ ಖುಷಿ ಪಡುವಂತ ಸಮಾಚಾರ. ಖುಷಿ ಪಡ್ಲಿಕ್ಕೆ ಎಂತ ಮಾಡ್ತಾರೆ? ಜನರನ್ನ ಎಂತಾದ್ರು ಮ್ಯಾರೇಜ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರಾ? ಮುಟ್ಟಾಳ, ಈ ನಿನ್ ಸಿಂಗಲ್ ಫೇಸ್ಗೆ ಯಾವ ಹುಡುಗಿರು ಸಿಗೋದಿಲ್ಲ. ನಿಂಗೇನಿದ್ರು ಲೈಟ್ ಕಂಬನೇ ಗಟ್ಟಿ. ಜಾನಿ ಅವ್ರೆ, ಇದೆಲ್ಲ ಎಂತಂದೇಳಿ ಸ್ವಲ್ಪ ಬಿಡಿಸಿ ಹೇಳೋಕಾಗ್ದ ಮರ್ರೆ. ನಾಳೆಯಿಂದ ನಮ್ಮ ಏರಿಯಾದಲ್ಲಿ ಹಿಡಿದ್ರಿ ಜಾಡ ಕೇಟರಿಂಗ್ ಸರ್ವಿಸ್ ಶುರುವಾಗ್ತಿದೆ. ಹಿಡಿದ್ರಿ ಜಾಡುವ ಹಾಗಂದ್ರೆ ಎಂತ ಮರ್ರೆ? ಅದು ನಮ್ಮ ಪುಟ್ಬಲ್ಲಿ ಅವ್ರ ಕೋಡ್ ವರ್ಡ್. ಅದನ್ನೇ ನಮ್ಮ ಕೇಟರಿಂಗ್ ಗೆ ಹೆಸರಾಗಿ ಇಟ್ಕೊಂಡಿದ್ದೀವಿ. ಇದುವರೆಗೂ ನೀವು ಫುಟ್ಬಾತ್ ಅಲ್ಲಿ, ಹೋಟೆಲ್ ಅಲ್ಲಿ ತಿಂದು ನಾಲ್ಗೆ ಮನಸ್ಸು ಎರಡನ್ನೂ ಕೆಡಿಸ್ಕೊಂಡಿರ್ತೀರ. ಅದನ್ನು ಶುಚಿ ಮಾಡೋದಕ್ಕಂತಾನೆ ಶುದ್ಧವಾದ ಊಟನ ನಾವು ಕೊಡ್ತೀವಿ. ಅದನ್ನ ನಮ್ಮ ಪುಟ್ಬಲ್ಲಿ ಕೈಯಾರೆ ಮಾಡ್ತಾರೆ. ಪುಟ್ಪಲ್ಲೆ, ನೀನ್ ಅಡಿಗೆ ಮಾಡ್ತೀಯ ಅಂದ್ಮೇಲೆ ಆ ಮಾತೇ ಬೇರೆ ಬಿಡಮ್ಮ. ಅಲ್ಲ, ಅವ್ರೇನೋ ಅಡಿಗೆ ಮಾಡ್ತಾರ ಹೌದು, ಆದ್ರೆ ಅದು ನಮ್ಮ ಕೈಗೆ ಬಂದು ಸೇರುದು ಹೆಂಗೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಇದೇ ಬೀದಿ ಮೂಲೆಯಲ್ಲಿ ನಿಂತಿರ್ತೀರಾ, ಒಂದು 10 ಹೆಜ್ಜೆ ಬಂದು ತಿನ್ಕೊಂಡು ಹೋಗಕ್ಕಾಗಲ್ವಾ? ಆ ವಿಜಯ್, ಲಾಟಿ ತಗೊಂಡು ಹೊಡೆದೆ ಅಂದ್ರೆ ಕೆಳಗಡೆ ಸೂಜಿ ಚುಚ್ಕೊಂಡಂಗೆ ಆಯ್ತು. ಐ ಲೈಕ್ ಇಟ್. ಆ ಕೆಲಸವನ್ನು ನನಗೆ ಮಾಡಿ ಮಾರ್ಯಾರೆ. ಕೂತ್ಕೊಳ್ಳಿಕ್ಕೆ ಆಗಬಾರ್ದು, ಮಲಗಲಿಕ್ಕೆ ಆಗಬಾರ್ದು. ನಿನ್ನನ್ ಎಂತ ಮನುಷ್ಯ ಅಂದಳಿ ನಾಡಲ್ಲಿ ಇಟ್ಕೊಂಡಿತ್ ಮಾರೆ, ತಕೊಂಡೋಗಿ ಕಾಡಿಗೆ ಬಿಟ್ಬಾರ್ಕ್ ನಿನ್ನ. ಐ ಲೈಕ್ ಇಟ್. ಶೋಭಾನೆ ಆಡ್ಬೇಕಾದ್ರೆ ನಿಂದೇನೆಯ? ಅವ್ರೇನ್ ಹೇಳ್ತಾರೆ ಪೂರ್ತಿ ಕೇಳು. ಜಾನಿ, ನೀನ್ ಹೇಳ. ಥ್ಯಾಂಕ್ ಯು ಶಾಸ್ತ್ರಿಗಳೇ. ಇಷ್ಟು ಗೂಬೆಗಳ ಮಧ್ಯೆ ನೀವೊಬ್ರು ಗುಬ್ಬಚ್ಚಿ ತರ ಇದ್ದೀರ. ನಮ್ಮ ಊಟದಲ್ಲಿ 2 ಚಪಾತಿ, 1 ರೊಟ್ಟಿ, 2 ತರ ಪಲ್ಯ, ಮೊಸರು, ಸಾಂಬಾರು, ರಸಮ್ಮು, ಸ್ವೀಟು ಎಲ್ಲ ಇರುತ್ತೆ. ಒಂದೇ ತಟ್ಟಲ್ಲಿ ಇಷ್ಟೊಂದು ವೆರೈಟಿ ನೋಡಿದಿರಾ? ಖಂಡಿತ್ ಮಾರ್ರೆ, ಆದ್ರೆ ಉಣ್ಣಲ್ಲ. ಹಿಂದೇನವ್ರಿಗೆ ತಿನ್ನಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಉದ್ದೇಶ ನಮ್ಮ ಪುಟ್ಬಲ್ಲಿ ಅವರಿಂದ ನೆರವೇರುತ್ತಿದೆ. ನೀವು ಇಷ್ಟೊಂದು ವೆರೈಟಿಗೆ ಖರ್ಚು ಮಾಡೋ ಹಾಗೆ ಇಲ್ಲ. ಅಂದ್ರೆ ಇದನ್ನೆಲ್ಲ ನೀವು ಫ್ರೀಯಾಗಿ ಕೊಡ್ತೀರಾ? ನಾನು ಮುಖ್ಯಮಂತ್ರಿ ಆಗ್ತೀನಲ್ಲ, ಅವಾಗ ಊಟ ಭಾಗ್ಯ ಅಂತ ಶುರು ಮಾಡ್ತೀನಿ. ಅವಾಗ ಇದನ್ನೆಲ್ಲ ಫ್ರೀಯಾಗಿ ಕೊಡ್ತೀನಿ. ನಾನು ಹೇಳಿದ್ದು ತುಂಬಾ ಖರ್ಚಾಗುತ್ತೆ ಅಂತ ಅಲ್ಲ, ಒಂದು ಊಟಕ್ಕೆ 50 ರೂಪಾಯಿ ಅಷ್ಟೇ. 50 ರೂಪಾಯಿ ಅಂದ್ರೆ ತುಂಬಾ ಜಾಸ್ತಿ ಆಯ್ತಪ್ಪ. ಅದೇನ್ ಜಾಸ್ತಿ ಆದ್ದು? ಪುಟ್ಮಲ್ಲಿ ಅವರೇ ತೊಳಿ. ಆಚೆ ನಾವ್ 2 ರೊಟ್ಟಿ ತಿನ್ಬೇಕು ಅಂದ್ರೆ 80 ರೂಪಾಯಿ ಕೊಡ್ಬೇಕು. ಅದು ಪಲ್ಯ ತಗೋತೀವಿ ಅಂದ್ರೆ 20 ರೂಪಾಯಿ ಜಾಸ್ತಿ ಕೊಡ್ಬೇಕು. ಅದಕ್ಕಿನ ಇದು ಮಟರ್ ಅಲ್ವೇ? ಮಟರ್ ಅಲ್ಲ, ಬೆಟರ್. ಈಗ ಹೇಳಿ, ಅದಕ್ಕಿನ ನಾವು ಕೊಡೋ ಊಟ ಕಮ್ಮಿ ಅಲ್ವೇ? ನೀವು ಅಳತಿಗೆ ತಕ್ಕಂಗೆ ಲೆಕ್ಕ ಇಡ್ತೀರಿ ಮಾರ್ರೆ. ಹೌದೌದು, ನಾನು ನನ್ನ ಹೆಂಡತಿ ಇಬ್ರು ಹೊರಗಡೆ ಹೋಟ್ಲು ಊಟಕ್ಕೆ ಹೋದ್ರೆ 500 ರೂಪಾಯಿ ಖರ್ಚಾಗತ್ತೆ. ಅದಕ್ಕೆ ನಾನೇ ಅಡಿಗೆ ಮಾಡಿ ಬಡಿಸ್ಬಿಡ್ತೀನಿ. ಶಾಸ್ತ್ರಿಗಳೇ, ನಿಮ್ಮನೆಗೆ ಅಡುಗೆ ನೀವೇ ಮಾಡುದಾ? ಹೌದೌದು, ಯಾಕೆಂದ್ರೆ ನನ್ನ ಹೆಂಡತಿಗೆ ಚಿಕ್ಕ ವಯಸ್ಸು, ಒಗ್ಗರಣೆ ಹಾಕಕ್ ಬರಲ್ಲ. ಅದಕ್ಕೆ ನಾನೇ ಅಡಿಗೆ ಮಾಡಿ ಬಡಿಸ್ಬಿಡ್ತೀನಿ. ಸದ್ಯ ತಿನ್ನಕ್ಕಾದ್ರೂ ಬರುತ್ತಾ? ಏ ಚಕ್ಲ, ಸುಮ್ಮನೆ ನಿಂತ್ಕೊಳ್ಳೋ. ನೀನ್ ಹೀಗೆ ಮಾತಾಡ್ತಿದ್ರೆ ನಿನ್ನ ಜೀವನ ಪೂರ್ತಿ ಒಂಟಿ ಆಗಿರ್ಬೇಕು ಅಂತ ಕುಂಟಿ ಶಾಪ ಹಾಕ್ಬಿಡ್ತೀನಿ. ಐ ಲೈಕ್ ಇಟ್. ಈ ಕುಂತಿ ಸಾಪ ಕೇಳಿದ್ದೇನೆ, ಇದ್ಯಾವುದು ಮಾರ್ರೆ ಕುಂತಿ ಸಾಪ? 500 ರೂಪಾಯಿ ದಕ್ಷಿಣೆ ತಂದ್ಕೊಡು, ನಾನು ಡೀಟೇಲ್ ಆಗಿ ಹೇಳ್ತೀನಿ. 500 ರೂಪಾಯಿ ಇದ್ರೆ ಪುಟ್ಟಕ್ಕನ ಹೋಟ್ಲಲ್ಲಿ 10 ದಿವಸ ಒಟ್ಟರಾಶಿ ಮುಕ್ಕಬಹುದು. ಪುಟ್ಮಲ್ಲಿ ಅವರೇ, ನಿಮ್ಮೆಲ್ಲಾ ಸಮಸ್ಯೆಗೂ ನಮ್ಮಲ್ಲಿ ಪರಿಹಾರ ಇದೆ. ಹಿಡಿದ್ರಿ ಜಾಡ ಕೇಟರಿಂಗ್ ಸರ್ವಿಸ್ ಅಲ್ಲಿ ಊಟ ಮಾಡಿ ಮಜಾ ಉಡಾಯಿಸಿ. ಮೊದಲ 10 ಬುಕ್ಕಿಂಗ್ಗೆ 1 ಸ್ವೀಟ್ ಎಕ್ಸ್ಟ್ರಾ ಇರುತ್ತೆ. ಅಲ್ಲ ಮರ್ರೆ, ನೀವು ಬುಕ್ಕಿಂಗ್ ಅಂದಳಿ ಹೇಳ್ತೀರಲ್ಲ, ಅದನ್ನೆಲ್ಲ ಎಲ್ಲಿ ಮಾಡ್ತೀರಿ? ಅದು ನಾನೇ ನಮ್ಮ ಮಟ್ಟಿಗೆ ಮಾಡ್ಕೊತೀನಿ ಅಲ್ಲಿ. ಓಯ್ ಜಾನಿ ಬಾಯ್, ನಿಮ್ಮ ಕ್ಯಾಟ್ರಿಂಗ್ ಸರ್ವಿಸ್ನಲ್ಲಿ ನನಗೆಂತಾದ್ರೂ ಕೆಲಸ ಸಿಗ್ಬೋದಾ? MD ಪೋಸ್ಟ್ ಖಾಲಿ ಇತ್ತು, ಈಗ ಫಿಲ್ ಆಗೋಯ್ತು. ಪಾತ್ರೆ ತೊಳೆ ಕೆಲಸ ಇದೆ, ಮಾಡ್ತೀಯಾ? ಪಾತ್ರೆ ತುಳಿಯೋ ಕೆಲಸವಾ? ಸುಮ್ಮನೆ ತಮಾಷೆ ಮಾಡ್ದೆ ಕಣ. ಕ್ಯಾರಿಯರ್ ಬಾಯ್ ಕೆಲಸ ಇದೆ, ಮಾಡ್ತೀಯಾ? ಕ್ಯಾರಿಯರ್ ಬಾಯ್ ಕೆಲಸ, ಐ ಲೈಕ್ ಇಟ್. ಖಂಡಿತ ಮಾಡ್ತಾನೆ. ಸಂಬಳ ಎಷ್ಟು ಕೊಡ್ಬೇಕು? ದಿನಕ್ಕೆ 4 ಸಾಕ್.